ನಮಸ್ತೆ, ನಾನು ರಕ್ಷಾ ಮಾತುಕೂಟದಿಂದ. ಇವತ್ತು ನಾವು ಪೊಟ್ಯಾಟೊ ಜ್ಯೂಸ್ ಯೂಸ್ ಮಾಡಿ ಸ್ಕಿನ್ನ ಹಲವಾರು ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪೊಟ್ಯಾಟೊ ಜ್ಯೂಸನ್ನೇ ಏನಕ್ಕೆ ತೊಗೋತಾ ಇದ್ದೀವಿ ಅಂತಂದರೆ, ಇದು ವರ್ಲ್ಡಲ್ಲಿ ಬೆಸ್ಟ್ ಬ್ರೈಟ್ನಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ ಮತ್ತು ಇದು ಈಸಿಲಿ ಅವೈಲಬಲ್, ನಮ್ಮ ಕೈಗೆ ಆರಾಮಾಗಿ ಸಿಗುತ್ತೆ ಮತ್ತು ನಮ್ಮ ಬಜೆಟ್ ಫ್ರೆಂಡ್ಲಿ ಕೂಡ ಅಂದ್ಕೋಬೋದು. ಸೊ ಈ ಪೊಟ್ಯಾಟೊಯಿಂದ ಯಾವ್ಯಾವ ಸಮಸ್ಯೆ ಹೋಗಿಸ್ಬೋದು ಅಂತಂದರೆ, ಹೈಪರ್ ಪಿಗ್ಮೆಂಟೇಷನ್ ಆಗಿರಲಿ, ಡಾರ್ಕ್ ಸರ್ಕಲ್ಸ್ ಆಗಿರಲಿ, ಡಾರ್ಕ್ ಸ್ಪಾಟ್ಸ್ ಮತ್ತು ಚಿಕ್ಕ ಚಿಕ್ಕ ಓಲ್ಡ್ ಸ್ಕಾರ್ಸ್ ಏನಿದೆ ಅದಕ್ಕೆಲ್ಲನೂ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇವಾಗ ನಾವು ಇದು ಏನು ಮಾಡಬೇಕು ಅಂದರೆ, ಪೊಟ್ಯಾಟೊ ಜ್ಯೂಸ್ ಬಂದು ಡಿಫ್ರೆಂಟ್ ಕಾಂಬಿನೇಷನ್ಸ್ ಜೊತೆ ಯೂಸ್ ಮಾಡೋದ್ರಿಂದ ಒಂದೊಂದು ಪ್ರಾಬ್ಲಮ್ ಕ್ಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ಇದ್ರ ಬಗ್ಗೆ ನಾವು ಮಾತಾಡೋಣ. ಹೇಗೆ ಇದು ಪೊಟ್ಯಾಟೊ ಇಷ್ಟು ಹೆಲ್ಪ್ ಮಾಡುತ್ತೆ ಅಂತ ನೋಡೋಕ್ಕೆ ಹೋದರೆ, ಇದರಲ್ಲಿ ಬ್ರೈಟ್ನಿಂಗ್ ಎನ್ಸೈಮ್ಸ್ ಅಂತ ಕೆಲವೊಂದು ಪದಾರ್ಥ ಇದೆ. ಇದರಿಂದ ಏನು ಮಾಡುತ್ತೆ, ನಮ್ಮ ಯಾವುದೇ ಥರ ಸಮಸ್ಯೆ ನಾನು ಮೊದಲು ಹೇಳ್ದಂಗೆ ಅದೆಲ್ಲದಕ್ಕೂ ಹೋಗ್ಲಾಡ್ಸೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಅಂಶ ಜಾಸ್ತಿ ಇರುತ್ತೆ. ಈ ವಿಟಮಿನ್ ಸಿ ಮತ್ತು ವಿಟಮಿನ್ B6 ಏನಂತಂದರೆ, ಇದರಿಂದ ನಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗಿರ್ಬೋದು ಮತ್ತು ಇನ್ಸ್ಟೆಂಟ್ ಬ್ರೈಟ್ನೆಸ್ಗೆಲ್ಲ ಹೆಲ್ಪ್ ಮಾಡುತ್ತೆ. ನಾವು ಇವಾಗ ನೋಡ್ತಾ ಇರೋ ಎಲ್ಲ ಇದಕ್ಕೂ ಒಂದು ಪೊಟ್ಯಾಟೊ ಜ್ಯೂಸ್ ಚೆನ್ನಾಗಿ ಒಂದು ಮೀಡಿಯಮ್ ಸೈಜ್ ಪೊಟ್ಯಾಟೊ ತೊಗೊಂಡು ಚೆನ್ನಾಗಿ ಗ್ರೇಟ್ ಮಾಡಿ ಅದರಿಂದ ಬರುವಂಥ ಜ್ಯೂಸ್ ಏನಿದೆ ಅದನ್ನು ತೆಗೆದಿಟ್ಕೊಳ್ಳಿ. ಮೆಥಡ್ 1. ಇವಾಗ ರೆಮಿಡಿ 1 ಫಸ್ಟ್ ಏನು ರೆಮಿಡಿ ನೋಡೋಣ ಅಂತಂದರೆ, ಪಿಗ್ಮೆಂಟೇಷನ್ ಮತ್ತು ಡಾರ್ಕ್ ಸ್ಪಾಟ್ಸ್ ಏನಿರುತ್ತೆ ಅದನ್ನು ಕ್ಲಿಯರ್ ಮಾಡೋದು ಹೇಗೆ ಅಂತ. ಏನು ಮಾಡಬೇಡಿ, ಪೊಟ್ಯಾಟೊ ಜ್ಯೂಸ್ ಏನಿದೆ ಅದನ್ನು ತಗೊಂಡು ಒಂದು ಸಿಂಪಲ್ ಕಾಟನ್ ಬಾಲ್ ತೊಗೊಂಡು ಡಿಪ್ ಮಾಡಿ ಎಲ್ಲ ಕಡೆ ಎಲ್ಲ ರೀಜನಲ್ಲೂ ನೀಟಾಗಿ ಅಪ್ಲೈ ಮಾಡಿ. ಇದನ್ನು 15ರಿಂದ 20 ನಿಮಿಷದವರೆಗೂ ಬಿಟ್ಟು ಆಮೇಲೆ ಸ್ವಲ್ಪ ಲುಕ್ ವಾರ್ಮ್ ವಾಟರಲ್ಲಿ ನೀವು ಫೇಸ್ ವಾಶ್ ಮಾಡೋದ್ರಿಂದ ಇದನ್ನು ನಿಮಗೆ ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಆಗಿರಲಿ, ಡಾರ್ಕ್ ಸ್ಪಾಟ್ಸ್ ಆಗಿರಲಿ, ಈ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಇವಾಗ ರೆಮಿಡಿ 2 ಬಂದು ಇವಾಗ ಸ್ಕಿನ್ ಬ್ರೈಟ್ನಿಂಗ್ ಮಸಾಜ್ ಜೆಲ್ ಮಾಡೋಣ. ಇದು ಬರೀ ಡ್ರೈ ಸ್ಕಿನ್ ಯಾರಿಗಿರುತ್ತೆ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಇದಕ್ಕೆ ಏನೇನು ಬೇಕು ಅಂತಂದರೆ, ಅಲೋವೆರಾ ಜೆಲ್ ಬೇಕು, ಮತ್ತು ಪೊಟ್ಯಾಟೊ ಜ್ಯೂಸ್ ಬೇಕು, ಮತ್ತು ಒಂದು 2 to 3 ಡ್ರಾಪ್ಸ್ ಆಫ್ ವಿಟಮಿನ್ ಇ ಆಯಿಲ್ ಬೇಕು. ಇವಾಗ 1 ಟೇಬಲ್ ಸ್ಪೂನ್ ಆಫ್ ಅಲೋವೆರಾ ಜೆಲ್ ಜೊತೆ ಪೊಟ್ಯಾಟೊ ಜ್ಯೂಸ್ 1 ಸ್ಪೂನ್ ಹಾಕಿ, ಮತ್ತು ವಿಟಮಿನ್ ಇ ಆಯಿಲ್ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಅಪ್ಲೈ ಮಾಡಿ. ಫೇಸ್ ವಾಶ್ ಮಾಡಿ. ಅದು ಫುಲ್ ಡ್ರೈ ಆಗೋಕ್ಕಿಂತ ಮುಂಚೆನೇ ಚೂರು ವೆಟ್ ಇರಬೇಕಾದ್ರೆ ಇದನ್ನು ಎಲ್ಲ ಕಡೆ ಅಪ್ಲೈ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿ. ಇದು 5 to 10 ಮಿನಿಟ್ಸ್ವರೆಗೂ ಹಾಗೆ ಇರಕ್ಕೆ ಬಿಡಿ, ಆಮೇಲೆ ವಾಶ್ ಮಾಡಿ. ಇದರಿಂದ ಸ್ಕಿನ್ ಬ್ರೈಟನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಜೆಲ್. ಇವಾಗ ರೆಮಿಡಿ ನಂಬರ್ 3 ಏನಂತಂದರೆ, ಸ್ಪಾಟ್ ಟ್ರೀಟ್ಮೆಂಟ್. ಒಂದು ರೀಜನಲ್ಲಿ ನಿಮ್ಗೆ ಏನಾದರೂ ಇಶ್ಯೂ ಇತ್ತು ಅಂತಂದರೆ, ಸಪೋಸ್ ಇವಾಗ ಇಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ಮಾರ್ಕ್ ಆಗಿರಲಿ, ಇಲ್ಲೆಲ್ಲಾದರೂ ಒಂದು ಚಿಕ್ಕ ಮಾರ್ಕ್ ಆಗಿರಲಿ, ಅದೇನಾದರೂ ಇದ್ದರೆ ನೀವು ಪೊಟ್ಯಾಟೊ ಏನು ಗ್ರೇಟ್ ಮಾಡಿರ್ತೀರ ಅದ್ರ ಜೊತೆ ಒಂದು 4-5 ಡ್ರಾಪ್ಸ್ ಆಫ್ ಹನಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ರೀಜನಲ್ಲಿಟ್ಟು ಅದನ್ನು ಕವರ್ ಮಾಡಿಬಿಡಿ. ಬೇಕಾದ್ರೆ ಒಂದು ಚಿಕ್ಕ ಮೆಡಿಕಲ್ ಟೇಪ್ ಏನು ಸಿಗುತ್ತೆ ಅದರಿಂದ ಬೇಕಾದ್ರೆ ಕವರ್ ಮಾಡಿ ಒಂದು 15 ಮಿನಿಟ್ಸ್ ಬಿಟ್ಬಿಡಿ. 15 ಮಿನಿಟ್ಸ್ ಬಿಟ್ಟ ಮೇಲೆ ಇದನ್ನು ವಾಶ್ ಮಾಡ್ಬೋದು. ನೀವು ಇದು ಯಾವಾಗಲೂ ಒಂದೇ ರಿಸಲ್ಟಲ್ಲಿ ಒಂದೇ ಟೈಮ್ ಯೂಸ್ ಮಾಡಿ ರಿಸಲ್ಟ್ ಬಂದಿಲ್ಲ ಅಂತಂದರೆ ತಪ್ಪಾಗತ್ತೆ. ನೀವು ಇದನ್ನ ವೆರಿ ಆಫನ್ ಮಾಡ್ತಾ ಇರಬೇಕು. ದಿನ ಒಂದು 7 ಡೇಸ್ ಅಥವಾ 15 ಡೇಸ್ ಮಾಡಿದ್ರೆ ರಿಸಲ್ಟ್ಸ್ ಆವಾಗ ಆಟೋಮ್ಯಾಟಿಕ್ಕಾಗಿ ಕಾಣಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಒಂದೇ ಸತಿ ಮಾಡಿ ರಿಸಲ್ಟ್ ಬಂದಿಲ್ಲ ಅಂತಂದರೆ ತಪ್ಪಾಗತ್ತೆ. ರೆಮಿಡಿ ನಂಬರ್ 4 ಏನು ಅಂದರೆ, ಸ್ಕಿನ್ ಟೈಟ್ನಿಂಗ್ ಗ್ಲೋ ಮಾಸ್ಕ್. ಇದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಸ್ಯಾಂಡಲ್ವುಡ್ ಪೌಡರ್ ಮತ್ತು 1 ಟೇಬಲ್ ಸ್ಪೂನ್ ಆಫ್ ಈ ಪೊಟ್ಯಾಟೊ ಜ್ಯೂಸ್ ಏನು ಎಕ್ಸ್ಟ್ರಾಕ್ಟ್ ಮಾಡಿದ್ರಿ ಅದನ್ನು ಹಾಕಿ, ಎಗ್ ವೈಟ್ ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಅಪ್ಲೈ ಮಾಡಿ ಇದು ಎಗ್ ವೈಟ್ ಏನು ಹಾಕಿದ್ದೀರಾ ಇದು ಫುಲ್ಲು ಡ್ರೈ ಆಗೋವರೆಗೂ ಅದನ್ನು ಒಣಗಕ್ಕೆ ಬಿಡಿ. ಇದು ಸುಮಾರು 20 to 25 ಮಿನಿಟ್ಸ್ ತೊಗೊಳುತ್ತೆ. ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿ. ಇದು ಸ್ಕಿನ್ ಟೈಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಟಿ ಏಜಿಂಗ್ ಏಜ್ ಆಗ್ತಾ ಏನಾಗುತ್ತೆ ಅಂದರೆ ಸ್ಕಿನ್ ಚೂರು ಲೂಸ್ ಆಗುತ್ತೆ. ಇದು ಟೈಟ್ ಆಗೋಕ್ಕೆ ಈ ರೆಮಿಡಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ರೆಮಿಡಿ ನಂಬರ್ 5 ಏನು ಅಂತಂದರೆ, ಡಾರ್ಕ್ ಸರ್ಕಲ್ಸ್ಗೆ ಏನಿದೆ ಇದು. ಇವಾಗ ನೀವು ಡೈರೆಕ್ಟಾಗಿ ನೀವು ಪೊಟ್ಯಾಟೊ ಏನು ಜ್ಯೂಸ್ ಸ್ಕ್ವೀಸ್ ತೊಗೊಂಡಿದ್ರಿ ಅದನ್ನು ನೀವು ಫ್ರೀಝರಲ್ಲಿ ಫ್ರೀಸ್ ಮಾಡಿ ಕ್ಯೂಬ್ಸ್ ಥರ ಮಾಡಿ ಮಸ್ಲಿನ್ ಕ್ಲಾತಲ್ಲಿ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಅವಾಗ
ಸೊ ಈ ಡಾರ್ಕ್ ಸರ್ಕಲ್ಸ್ ಏನಿದೆ ಇದು ರೆಡ್ಯೂಸ್ ಆಗುತ್ತೆ. ಇಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ ಡೈರೆಕ್ಟು ಪೊಟ್ಯಾಟೋನೇ ಸ್ಲೈಸ್ ಮಾಡಿ ಫ್ರೀಸ್ ಮಾಡಿ ಅದನ್ನು ಕಣ್ಮೇಲೆ ಇಡ್ಬೋದು. ಸೊ ಇದರಿಂದ ನಿಮಗೆ ಡಾರ್ಕ್ ಸರ್ಕಲ್ಸ್ ಆರಲ್ಸ್ ಇದು ಏನಂತೀರ ಡಾರ್ಕ್ ಸರ್ಕಲ್ಸ್ ಏನಿದೆ ಅಥವಾ ಪಫಿ ಐಸ್ ಅಂದರೆ ಒಂಚೂರು ಊದ್ಕೊಂಡಿರೋ ಥರ ಏನಿರುತ್ತೆ ಅದು ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು 5 ರೆಮಿಡೀಸ್ ಆಗಿತ್ತು ನಮ್ಮ ಪೊಟ್ಯಾಟೋನ ಯೂಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬಿಡಿ, ನಾನು ಅದನ್ನು ರಿಪ್ಲೈ ಮಾಡ್ತೇನೆ.